ಹಾಯ್ ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ರೋಹಿಣಿ ಅಂತ. ಐಕ್ಯಂ 111 ಗ್ರೂಪ್ನ ಮೆಂಬರ್. ಸೊ ಇವತ್ತಿಗೆ ನಮ್ಮ ಐಕ್ಯಂ ಗ್ರೂಪ್ ಸ್ಟಾರ್ಟ್ ಆಗಿ 1 ವರ್ಷ ಕಂಪ್ಲೀಟ್ ಆಗ್ತಿದೆ. ಸೊ ಅದ್ರ ಬಗ್ಗೆ ಒಂದೆರಡು ಮಾತಾಡೋಕೆ ಇಷ್ಟಪಡ್ತೀನಿ. ನನಗೆ ಐಕ್ಯಂ ಗ್ರೂಪ್ ಸ್ಟಾರ್ಟ್ ಆಗೋ ಟೈಮಲ್ಲಿ ನನ್ನ ಫ್ರೆಂಡ್ ಸೃಜನ್ ಕಾಲ್ ಮಾಡ್ತಾರೆ, ಈ ಥರ ಐಕ್ಯಂ ಅಂತ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ, ಜಾಯಿನ್ ಆಗೋಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ. ಆ ಟೈಮಲ್ಲಿ ನಾನು ಖುಷಿಲಿ ಒಪ್ಕೊಂಡೆ, ಯಾಕೆಂದರೆ ಸ್ಟಾರ್ಟಿಂಗಿಂದನೂ ನನಗೆ ಸೋಷಿಯಲ್ ವರ್ಕ್ ಮಾಡಬೇಕು, ಯಾರಿಗಾದ್ರೂ ನನ್ನ ಕೈಯಿಂದ ಆದಷ್ಟು ನಾನು ಸಹಾಯ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು. ಆದರೆ ಅದಕ್ಕೊಂದು ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಈ ಐಕ್ಯಂ ಸ್ಟಾರ್ಟ್ ಆದಾಗ ಅದೊಂದು ಆಪರ್ಚುನಿಟಿ ನಂಗೆ ಸಿಕ್ತು ಅಂತ ಅನ್ನಿಸ್ತು. ಆ ಟೈಮಲ್ಲಿ ಜಾಯಿನ್ ಆದೆ. ನಾನು ಸ್ಟಾರ್ಟ್ ಆಗೋ ಟೈಮಲ್ಲಿ ತುಂಬ ಕಮ್ಮಿ ಮೆಂಬರ್ಸ್ ಇದ್ದರು. ಆಮೇಲೆ ಪ್ರತಿ ತಿಂಗಳು ಒಂದೊಂದು ಶೆಡ್ಯೂಲ್ಗಳು ಅಂತ ಇಡೋಕ್ಕೆ ಸ್ಟಾರ್ಟ್ ಮಾಡೋದು. ಪ್ರತಿಯೊಂದು ಕಡೆ ಕೊಡೋಕೆ ಮಾತ್ರ ಅಲ್ಲ, ಬೇರೆ ಎಲ್ಲ ಕಡೆನೂ ವಿಸಿಟ್ ಮಾಡಿ ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಹೋಗಿ ಅಲ್ಲಿ ಅವರಿಗೆ ನಮ್ಮ ಕಡೆಯಿಂದ ಏನಾಗುತ್ತೆ ಆ ಥರ ಒಂದು ಫುಡ್ ಪ್ರೊವೈಡ್ ಮಾಡಿ, ಅದ್ರ ಜೊತೆಗೆ ಪ್ಲಾಂಟೇಶನ್ ಡ್ರೈವ್ ಅಂತ ತಂದರು. ಅಲ್ಲಿ ಒಂದು ಒಪಿನಿಯನ್ಗಳನ್ನೆಲ್ಲ ತಗೊಂಡು ನಮ್ಮಲ್ಲೂ ಅದನ್ನ ನೆಕ್ಸ್ಟ್ ಶೆಡ್ಯೂಲ್ಗಳು ಮಾಡಿದಾಗ ಅದರಲ್ಲಿ ನಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊತಾ ಹೋಗ್ತಿದ್ವಿ. ಸ್ಟಾರ್ಟಿಂಗ್ ತುಂಬ ಕಮ್ಮಿ ಮೆಂಬರ್ಸ್ ಇದ್ದರು. ಅದಾದಮೇಲೆ ಈ ಶೆಡ್ಯೂಲ್ಗಳನ್ನ ನೋಡ್ತಾ 150+ ಮೆಂಬರ್ಸ್ಗಳು ಜಾಯಿನ್ ಆಗಿದ್ದಾರೆ. ಸೊ ಇನ್ನೂ ನಮ್ಮ ಗ್ರೂಪಿಗೆ ಜಾಯಿನ್ ಆಗಬೇಕು, ಹೇಳಿದ್ರೆ ಇನ್ನೂ ನಮ್ಮಲ್ಲಿ ಸ್ಟ್ರೆಂತ್ ಕಮ್ಮಿ ಇದೆ ಅಂತ ಅನ್ನಿಸ್ತಿದೆ. ಸೊ ಇನ್ನೂ ಜಾಸ್ತಿ ಆಗಬೇಕು. ಎಲ್ಲರೂ ಸಹ ನಮ್ಮ ಸುತ್ತಮುತ್ತ ಇರೋರು ಅಷ್ಟೇ ಪ್ರತಿಯೊಬ್ಬರಲ್ಲೂ ಸೋಷಿಯಲ್ ವರ್ಕ್ ಮಾಡಬೇಕು, ಒಂದೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋ ಮನಸ್ಸು ಬರಬೇಕು. ಇವಾಗ ಏನೇ ಸೇವಿಂಗ್ಸ್ ಮಾಡಿದ್ರು ಅಷ್ಟೇ 100-200 ರುಪೀಸ್ ಎಲ್ಲಾದ್ರೂ ಒಂದು ಕಡೆ ವೇಸ್ಟ್ ಆಗುತ್ತೆ. ಗ್ರೂಪಿಗೆ ಜಾಯಿನ್ ಆಗಿ ಇಲ್ಲಿ ಕೊಟ್ಟರೆ ಅದೇ ದುಡ್ಡು ಯೂಸ್ ಆಗುತ್ತೆ, ಇನ್ನೊಬ್ರ ಕಷ್ಟಕ್ಕೆ ಯೂಸ್ ಆಗುತ್ತೆ. ಸೊ ಎಲ್ಲರೂ ಥಿಂಕ್ ಮಾಡಿ ಐಕ್ಯಂ ಗ್ರೂಪಿಗೆ ಜಾಯಿನ್ ಆಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಐಕ್ಯಂ ಗ್ರೂಪಲ್ಲಿ ಆಲ್ರೆಡಿ ಇರೋರು ಸೊ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಹತ್ರನೂ ಇದ್ರ ಬಗ್ಗೆ ಮಾತಾಡಿ, ಆಗ ಅವರಾಗೆ ಜಾಯಿನ್ ಆಗೋಕ್ಕೆ ಇಷ್ಟಪಡ್ತಾರೆ. ನಮ್ಮ ಐಕ್ಯಂ ಗ್ರೂಪಲ್ಲಿ ಇನ್ನೂ 150+ ಅಲ್ಲ, ಇನ್ನೂ ಹೆಚ್ಚು ಮೆಂಬರ್ಸ್ ಜಾಯಿನ್ ಆಗಬೇಕು. ಅದ್ರ ಜೊತೆಗೇ ಸ್ಕೂಲ್, ಕಾಲೇಜ್ಗಳೆಲ್ಲ ಕಡೆ ವಿಸಿಟ್ ಮಾಡಿ ಅಲ್ಲಿರೋರ ಮನಸ್ಸಲ್ಲಿ ಸಹ ಸೋಷಿಯಲ್ ವರ್ಕ್ ಮಾಡಬೇಕು ಅನ್ನೋ ಮನೋಭಾವ ಬರಲಿ ಅಂತ ಹೇಳೋದಕ್ಕೋಸ್ಕರ ಸ್ಕೂಲ್, ಕಾಲೇಜ್ಗಳೆಲ್ಲ ಕಡೆ ಇವಾಗಿಂದನೇ ವಿಸಿಟ್ ಮಾಡಿ ಅವ್ರನ್ನೂ ಸಹ ನಮ್ಮ ಗ್ರೂಪಿಗೆ ಜಾಯಿನ್ ಮಾಡ್ಕೊಂಡಿದ್ದಾರೆ. ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಅವ್ರು ಪೇ ಮಾಡೋ ಥರ ಆಪ್ಷನ್ಸ್ ಸಹ ಕೊಟ್ಟಿದ್ದಾರೆ. ಸೊ ನನಗೆ ಪರ್ಸ್ನಲ್ಲಾಗಿ ನನಗೆ ಏನಂತ ಹೇಳಿದ್ರೆ, ಆಗಿಂದನೂ ನನಗೆ ಒಂದು ಅನಾಥಾಶ್ರಮ, ವೃದ್ಧಾಶ್ರಮ ಏನಾದರೂ ಆ ಥರ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ಅದಕ್ಕೊಂದು ಆಪರ್ಚುನಿಟಿ ಸಿಕ್ಕಿರಲಿಲ್ಲ, ಮತ್ತು ಒಬ್ಬರ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಅದು ಕನಸಾಗೇ ಉಳಿಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಐಕ್ಯಮಿಗೆ ಜಾಯಿನ್ ಆದಮೇಲೆ ನಂಗೆ ಅದೊಂದು ನಂಬಿಕೆ ಬಂದಿದೆ. ಇವಾಗ ಇನ್ನೂ ಸ್ವಲ್ಪ ಟೈಮ್ ಹೋದ್ಮೇಲೆ ನಮ್ಮದೇ ಒಂದು ಅನಾಥಾಶ್ರಮ, ವೃದ್ಧಾಶ್ರಮ ಒಂದು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಎಲ್ಲ ರೀತಿಯಲ್ಲೂ ನಾವು ಸಹಾಯ ಮಾಡೋಕ್ಕಾಗುತ್ತೆ ಅನ್ನೋ ಥರ ನನಗೆ ಇವಾಗ ಒಂದು ನಂಬಿಕೆ ಬಂದಿದೆ. ಇಷ್ಟು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿ ಎಲ್ಲ ರೀತಿಯೂ ಸಹಾಯ ಮಾಡಬೇಕು ಅಂತೇಳಿ ಐಕ್ಯಂ ಸ್ಟಾರ್ಟ್ ಆಗಿರೋದು. ಸೊ ಅದ್ರ ಜೊತೆಗೆ ಈ ಐಕ್ಯಂ ಗ್ರೂಪ್ನ ಪೂರ್ತಿ ಜವಾಬ್ದಾರಿ ತಗೊಂಡಿರೋಂಥ ವಿಘ್ನೇಶಿಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮಲ್ಲಿ ಬೇರೆ ವರ್ಕ್ ಮಾಡಿಕೊಂಡು ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ನಮ್ಮಲ್ಲಿ ಟೈಮ್ ಇರಲ್ಲ. ಆದರೂ ಸಹ ಬೇರೆ ಎಷ್ಟೇ ವರ್ಕ್ ಇದ್ರೂ ಅದ್ರ ಮಧ್ಯೆ ಐಕ್ಯಂ ಗ್ರೂಪ್ ಅನ್ನೋದನ್ನ ಇನ್ನೂ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳೋ ಇದರಲ್ಲಿ ಒಂದು ಶೆಡ್ಯೂಲ್ ಸ್ಟಾರ್ಟಿಂಗಿಂದ ಎಂಡ್ ತನಕ ಪೂರ್ತಿ ಆಗೋಕ್ಕೆ ಅವರು ಆ ರೀತಿಲೂ ಸಹ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ವಿಘ್ನೇಶ್ಗೆ ಎಲ್ಲ ಐಕ್ಯಂ ಗ್ರೂಪ್ ಮೆಂಬರ್ಸ್ ಕಡೆಯಿಂದ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆನೆ ಐಕ್ಯಂ ಗ್ರೂಪಲ್ಲಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿಮ್ಮದೇ ಕಮಿಟ್ಮೆಂಟ್ ಬೇರೆ ಇದ್ರೂ ಸಹ ನಮ್ಮಿಂದ ಒಂದು ಸ್ವಲ್ಪ ಆದರೂ ಒಬ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಮನಸ್ಸಿಂದ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ನ ನೀವು ಕೊಟ್ಟು ಪ್ರತಿಯೊಬ್ಬರಿಗೂ ಅದು ಯೂಸ್ ಆಗೋ ಥರ ಮಾಡ್ತಿದ್ದೀರಾ. ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ.